ನಿನ್ನೆ 4 ಗಂಟೆ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೆದೋಯ್ತು ಬೆಂಗಳೂರಿನ ಮಲ್ಲೇಶ್ವರಂ ಗ್ರೌಂಡ್ನ ಗೇಟ್ ಬಿದ್ದು 10 ವರ್ಷದ ನಿರಂಜನ್ ಅಂತಕ್ಕಂಥ ಹುಡುಗ ಪಾಪ ಸತ್ತೋಗ್ಬಿಟ್ಟ. ಸೊ ಇವತ್ತು ಆ ಹುಡುಗನ ಪೋಸ್ಟ್ ಮಾರ್ಟಮ್ ಎಲ್ಲ ಆಯಿತು. ಆದರೆ ಅವರ ಅಪ್ಪ ಅಮ್ಮ ನೋವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಮೃತ ನಿರಂಜನ್ ಕಣ್ಣನ್ನು ದಾನ ಮಾಡಿದ್ದಾರೆ. ಅದಾದ ನಂತರ ಸ್ಥಳಕ್ಕೆ ಈಗಾಗಲೇ MP ಬಂದಿದ್ದರು. ಅದಾದ ನಂತರ ದಿನೇಶ್ ಗುಂಡೂರಾವ್ ಬಂದಿದ್ದರು. ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋತೀನಿ ಅಂತ ಹೇಳಿದರೆ 10 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಇದೆ, ನೋಡೋಣ. ಬೃಹತ್ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿಬೇಕು? ಮುಗಿಲು ಮುಟ್ಟಿದ ಮೃತನ ಪೋಷಕರ ಕಣ್ಣೀರು. BBMP ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿಬೇಕು ಹೇಳಿ? ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ದಪ್ಪ ಚರ್ಮದ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತಂತೆ ಕಾಣಿಸ್ತಾ ಇಲ್ಲ. ಸಾಲು ಅವಘಡಗಳು ನಡೆಯುತ್ತಲೇ ಇದೆ. BBMP ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 10 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ನಿನ್ನೆ ಸಂಜೆ 4 ಗಂಟೆಯ ಸುಮಾರಿಗೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ರಾಜಾಶಂಕರ್ ಆಟದ ಮೈದಾನದಲ್ಲಿ ಕಬ್ಬಿಣದ ಗೇಟ್ ಬಾಲಕನ ಮೇಲೆ ಬಿದ್ದು ದುರ್ಘಟನೆ ಸಂಭವಿಸಿದೆ. ಮೃತನ ಕುಟುಂಬಸ್ಥರ ಗೋಳಾಟ, ಕಣ್ಣೀರು ಮುಗಿಲು ಮುಟ್ಟಿದೆ. ಲವಲವಿಕೆಯಿಂದ ಆಟ ಆಡ್ಕೊಂಡಿರ್ತಾ ಇದ್ದ. ಎಲ್ಲರ ಹತ್ರನೂ ಆಟ ಆಡ್ಕೊಂಡು ಯಾರೇನೇ ಹೇಳಿದ್ರು ಎಲ್ಲ ಕೆಲಸ ಮಾಡ್ಕೊಂಡಿರ್ತಾ ಇದ್ದ ಸರ್. ಇದು BBMP ನಿರ್ಲಕ್ಷ್ಯದಿಂದನೇ ನನ್ನ ಮಗ ಹೋದ ಸರ್. ಇವತ್ತು ನಮ್ಗೆ ನೋವು ತಡೆಯೋಕ್ಕಾಗ್ತಾ ಇಲ್ಲ ಸರ್. ಹೇಳಿದ್ರು ಸರ್, ನಿಮ್ಗೇನು ಇದು ಮಾಡಬೇಕು, ಪರಿಹಾರ ನಾವೆಲ್ಲ ಕೊಡಿಸ್ತೀವಿ ಅಂತ ಹೇಳಿದ್ರು ಸರ್ ಅವರು. ಗದಗ ಮೂಲದವನಾಗಿರುವ ಮೃತ ನಿರಂಜನ್ ಪೋಷಕರು ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಹಳ್ಳಿಯ ವಿವೇಕಾನಂದ ಬ್ಲಾಕ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಗಾರೆ ಕೆಲಸ ಮಾಡುತ್ತಾ ಮಕ್ಕಳನ್ನ ಓದಿಸ್ತಾ ಇದ್ರು. ಆದ್ರೆ ವಿಧಿಯಾಟ ಮಗನನ್ನ ಬಲಿ ಪಡೆದುಕೊಂಡಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿ ಹರಿಶ್ಚಂದ್ರ ಘಾಟ್ನಲ್ಲಿ ನಿರಂಜನ್ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಯಿತು. BBMPಯ ನಿರ್ಲಕ್ಷ್ಯವೇ ಬಾಲಕನ ಸಾವಿಗೆ ಕಾರಣ ಆಗಿದ್ರು ಈವರೆಗೂ ಮೃತ ಬಾಲಕನ ಕುಟುಂಬದವರನ್ನ BBMP ಅಧಿಕಾರಿಗಳು ಭೇಟಿ ಮಾಡಿ ಸಾಂತ್ವನ ಹೇಳಿಲ್ಲ. ಪುತ್ರ ನಿರಂಜನ್ 2 ಕಣ್ಣುಗಳು ದಾನ. ಪುತ್ರ ಶೋಕಂ ನಿರಂತರಂ. ನೋವಿನಲ್ಲೂ ಕೂಡ ನಿರಂಜನ್ ಪೋಷಕರು ಸಾರ್ಥಕತೆ ಮೆರೆದಿದ್ದಾರೆ. ಪುತ್ರನ 2 ಕಣ್ಣುಗಳನ್ನ ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕಿಗೆ ದಾನ ಮಾಡಿದ್ದಾರೆ. ಇನ್ನು ನಿರಂಜನ್ ನಿವಾಸಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಪರಿಹಾರವನ್ನ ಘೋಷಿಸಿದ್ರು. ತನಿಖೆಯ ಬಳಿಕ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಒಂದು ನೋವಿನ ಗಳಿಗೆಯಲ್ಲಿ ಅವರಿಗೆ ಸಾಂತ್ವನವನ್ನ ಮತ್ತು ಧೈರ್ಯವನ್ನ ತುಂಬುವಂತ ಕೆಲಸವನ್ನು ಕೂಡ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಇನ್ನೇನೇನು ಮಾಡಬೇಕು ಅಂತ ಮುಂದಿನ ಕ್ರಮಗಳ ಮೇಲೆ ತಗೊಳ್ತೀವಿ. ಖಂಡಿತ ಏನೇನು ಪರಿಹಾರಗಳು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದು ಎಲ್ಲವನ್ನು ಕೂಡ ಕೊಡಿಸೋಣ. BBMPಯಿಂದ ಸರ್ಕಾರದಿಂದ ಸುಮಾರು ಒಂದು 5 ಲಕ್ಷ ರೂಪಾಯಿ ಎಕ್ಸ್ಗ್ರೇಷಿಯನ್ನ ಕೊಡ್ತಾರೆ. ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ಸೇರಿ ಒಂದು 5 ಲಕ್ಷವನ್ನು ನಾವು ಕೂಡ ಅವರಿಗೆ ಕೊಡೋದಕ್ಕೆ ಒಂದು ತೀರ್ಮಾನ ಮಾಡಿದ್ದೀವಿ. ಪರಿಶೀಲನೆಗೆ BBMP ಸಮಿತಿ ರಚನೆ, ವರದಿ ಬಳಿಕ ಕ್ರಮ ಎಂದ ಕಮಿಷನರ್. ಇನ್ನು ಪ್ರಕರಣದ ಬಗ್ಗೆ ಪರಿಶೀಲನೆಗೆ BBMP ಸಮಿತಿ ರಚಿಸಿದೆ. ಸಮಿತಿಯ ವರದಿಯನ್ನು ಆಧರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ BBMPಯ ಕಮಿಷನರ್ ತುಷಾರ್ ಗಿರಿನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಒಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ ಆ ಝೋನಿಂದ. ನಾವು ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ಉನ್ನತ ಮಟ್ಟದ ಚೀಫ್ ಇಂಜಿನಿಯರ್ಸ್ 3 ಮಂದಿದು ಕಮಿಟಿ ಮಾಡಿ ನಮ್ಮ ಚೀಫ್ ಇಂಜಿನಿಯರ್, ಸೀನಿಯರ್ ಮೋಸ್ಟ್ ಚೀಫ್ ಇಂಜಿನಿಯರ್ ಯಾರಿದ್ದಾರೆ ಲೇಕ್ಸ್ನಲ್ಲಿ ಹರಿದಾಸ್ ಮತ್ತು ಚೀಫ್ ಇಂಜಿನಿಯರ್ DVCC ಮತ್ತು ಚೀಫ್ ಇಂಜಿನಿಯರ್ QC ಅವ್ರಿಗೆ ಮಾಡಿ ಒಂದು ವಾರದೊಳಗಾಗಿ ಕರೆಕ್ಟಾಗಿ ರಿಪೋರ್ಟು ಅಂದರೆ ಅದಕ್ಕೆ ಫುಲ್ ತಾಂತ್ರಿಕ ಪರಿಶೀಲನೆ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಬೇಕು. ಬಿಕಾಸ್ ದೇ ಹ್ಯಾವ್ ಟು ಡ್ರಾ ಸಮ್ ಸ್ಯಾಂಪಲ್. ಒಂದು 3 ಮಂದಿದು ಕಮಿಟಿ ಮಾಡಿ ಒಂದು ವಾರ ಟೈಮ್ ಕೊಟ್ಟಿದ್ದೀನಿ. ಕಳೆದ 3 ವರ್ಷಗಳ ಹಿಂದೆಯೇ ಈ ಗೇಟ್ ಬಿದ್ದು ಹೋಗಿತ್ತು. ನಾಮಕಾವಸ್ಥೆ ಎಂಬಂತೆ ವೆಲ್ಡಿಂಗ್ ಮಾಡಿ ಅದನ್ನೇ ಜೋಡಿಸಿದ್ರು. ಅಪಾಯಕಾರಿ ಅಂತ ಗೊತ್ತಿದ್ರು ಹೊಸ ಗೇಟ್ ಅನ್ನು ಅಳವಡಿಸದೆ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಬೇಜವಾಬ್ದಾರಿ ತೋರಿದ BBMP ಇಂಜಿನಿಯರ್ಗಳ ಮೇಲೆ ಏನ್ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಪ್ರಕಾಶ್, ಪಬ್ಲಿಕ್ TV, ಬೆಂಗಳೂರು.